ಇನ್ನು ಲಕ್ಷ್ಯ ಸಿನಿಮಾದ ಒಂದು ತಂತ್ರಜ್ಞರ ಬಗ್ಗೆ ನಾನು ಸಪ್ರೇಟಾಗಿ ಹೇಳೋದಕ್ಕೆ ಹೊರಟಾಗ ನನಗೆ ಮೊಟ್ಟ ಮೊದಲನೇದಾಗಿ ಇಲ್ಲಿ ಕತೆಗೆ ಪೂರಕವಾಗಿ ನಾನು ಈಗಾಗಲೇ ಹೇಳಿದಾಗೆ ಸ್ಕ್ರೀನ್ ಪ್ಲೇ ವಿಚಾರ ಫಸ್ಟ್ ಬರುತ್ತೆ. ಇಲ್ಲಿ ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು ಒಬ್ಬ ಪ್ರತಿಯೊಬ್ಬ ನಿರ್ದೇಶಕನಿಗೂ ಈ ಥರದ ಒಬ್ಬ ಸಪೋರ್ಟಿವ್ ಪರ್ಸನ್ಸ್ ಸಿಗಬೇಕು. ಲೈಕ್ ನಮ್ಮ ಶಿವಕುಮಾರೇ ಅಂದ್ರೇ ನಮ್ಮ ಸಿನಿಮಾಗೆ ಸ್ಕ್ರೀನ್ ಪ್ಲೇ ಕೊಡೋದ್ರ ಜೊತೆಗೆ ಆಲ್ಮೋಸ್ಟ್ ಸಿನಿಮಾದ ಬಹಳಷ್ಟು ಭಾಗಗಳಿಗೆ ಸಂಭಾಷಣೆಯನ್ನು ಆತನೇ ಬರೆದಿದ್ದು, ಆತನಿಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡಿದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಒಬ್ಬ ಎಡಿಟರ್ ಆಗಿ, ಒಬ್ಬ ಕೋ-ಡೈರೆಕ್ಟರ್ ಆಗಿ ನನಗೆ ಸಾಥ್ ಕೊಟ್ಟಂಥ ಒಬ್ಬ ಒಳ್ಳೆಯ ಟೆಕ್ನಿಷಿಯನ್ನು. ಈತನ ಬಗ್ಗೆ ನಾನು ಇಲ್ಲಿ ಹೇಳಲೇಬೇಕು. ಈಗಾಗಲೇ 25ಕ್ಕೂ ಹೆಚ್ಚು ಸಿನಿಮಾಗಳಿಗೆ ವಿಶೇಷವಾದಂತಹ ಟ್ರೇಲರ್ಸನ್ನು ಕಟ್ ಮಾಡಿಕೊಟ್ಟಂಥ ಒಬ್ಬ ಒಳ್ಳೆಯ ಟೆಕ್ನಿಷಿಯನ್ನು. ಜೊತೆಗೆ ಸುಮಾರು 3000ಕ್ಕೂ ಹೆಚ್ಚು ಎಪಿಸೋಡ್ಗಳಿಗೆ ಎಡಿಟರ್ ಆಗಿ ಓನ್ ಎಡಿಟರಾಗಿ ಕೆಲಸ ಮಾಡಿದ್ದಾರೆ ಬುಲ್ ರಾಕ್ ಸ್ಟುಡಿಯೋಸ್ ಅಂಡರಲ್ಲಿ. ಜೊತೆಗೆ ಶಾರ್ಟ್ ಫಿಲಮ್ಸು, ಡಾಕ್ಯುಮೆಂಟ್ರೀಸು ಮತ್ತು ಒಂದಷ್ಟು ಪೊಲಿಟಿಕಲ್ಸ್ ಆ್ಯಡ್ಸು, ಇದ್ರ ಜೊತೆಗೆ ಒಂದಷ್ಟು ಓನ್ ಪ್ರಾಡಕ್ಟ್ಗಳನ್ನು ಸಹ ನಾವು ಶೂಟ್ ಮಾಡಿದ್ದೀವಿ. ಈ ಸಿನಿಮಾದ ಒಂದು ಸ್ಕ್ರೀನ್ ಪ್ಲೇ ವಿಶೇಷತೆ ಅಂತಂದರೆ, ಒಂದು ಕಂಟೆಂಪ್ರರಿ ಆಗಿರುವಂತಹ ಒಂದು ಕಥೆಯನ್ನು ನರೇಟ್ ಮಾಡುವಾಗ ನಿಮಗೆ ಆ ಸ್ಕ್ರೀನ್ ಪ್ಲೇಯಲ್ಲಿ ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರನ ನಾವು ಆಡಿಯನ್ಸಿಗೆ ಹೇಳ್ತಾ ಹೋಗ್ಬೇಕಾಗುತ್ತೆ. ಇಲ್ಲಿ ಬೇಸಿಕಲಿ ಡೈರೆಕ್ಟರ್ ಆಗಬೇಕು ಅಂತ ಬಂದಂತಹ ಶಿವು ಫಸ್ಟು ಎಡಿಟಿಂಗಲ್ಲಿ ತನ್ನನ್ನು ತೊಡಗಿಸ್ಕೊಂಡ, ಬಹಳಷ್ಟು ಕಥೆಗಳನ್ನು ಮಾಡಿಕೊಂಡ. ಅವನ ಜರ್ನಿಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಈ ಒಂದು ವಿಚಾರ ಹೈಲೈಟ್ ಮಾಡೋದಕ್ಕೆ ಕಾರಣ, ತಮಿಳು ಮತ್ತು ತೆಲುಗಲ್ಲಿ ಒಂದು ಸಿನಿಮಾ ರೆಡಿ ಆಗ್ತಾ ಇತ್ತು. ಅದರ ಹೆಸರು ಪಡಂ ಪೇಸುಮ್ ಅಂತ ಸಿನಿಮಾ. ಆ ಸಿನಿಮಾದ ಒಂದೇ ಒಂದು ಸಿನಿಮಾದ 108 ಟ್ರೇಲರ್ನ ಶಿವು ಆಲ್ರೆಡಿ ರೆಡಿ ಮಾಡಿದ್ದ. ಅದಕ್ಕೆ ಒಂದು ಸರಿಯಾದ ವೇದಿಕೆ ಆತನಿಗೆ ಸಿಗಲಿಲ್ಲ. ಈ ವಿಚಾರವಾಗಿ ನಾವು ಆವಾಗವಾಗ ಮಾತಾಡ್ತಾ ಇರ್ತೀವಿ. ಲಕ್ಷ್ಯ ಸಿನಿಮಾದ ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದಾಗ, ನನ್ನ ಕತೆಗೆ ಒಂದು ಬೇರೆ ಥರದ ಡೈಮೆನ್ಷನ್ ಕೊಟ್ಟಂಥ ಒಂದು ಸ್ಕ್ರೀನ್ ಪ್ಲೇ ಫಾರ್ಮ್ಯಾಟು, ಜೊತೆಗೆ ಎಡಿಟಿಂಗಲ್ಲಿ ನಾನು ಯಾವುದೇ ಕಾರಣಕ್ಕೂ ಸಿನಿಮಾ ಶೂಟಿಂಗ್ ಆದ ನಂತರ ನಾನು ಎಡಿಟಿಂಗ್ ಟೇಬಲ್ಗೆ ಸಿನಿಮಾ ಹೋದ ನಂತರ ನಾನು ಬಹಳಷ್ಟು ಅವನ ಜೊತೆಗೆ ಹೋಗಲಿಲ್ಲ. ಯಾಕಂದರೆ ಅದು ನನಗೆ ಗೊತ್ತಿತ್ತು, ಆತನ ಕ್ಯಾಪಾಸಿಟಿ ಗೊತ್ತಾಗಿದ್ದರಿಂದ ನಾನು ಅಲ್ಲಿ ಇನ್ವಾಲ್ವ್ ಆಗಲಿಲ್ಲ. ಸ್ಕ್ರೀನ್ ಪ್ಲೇ, ಎಡಿಟಿಂಗು ಪ್ಲಸ್ ಕೋ-ಡೈರೆಕ್ಟ್ರು, ಈ ಥರದ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಸಿಕ್ಕಾಗ ಆತ ಬಹಳ ಆರಾಮಾಗಿ ತನ್ನ ಪ್ರಾಜೆಕ್ಟ್ನ ಹೈಲೈಟ್ ಮಾಡೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ. ಜೊತೆಗೆ ಇಲ್ಲಿ ಆ್ಯಕ್ಚುಲಿ ಆತನು ಕೂಡ ಸೇಮ್ ನನ್ನ ಜೊತೆಗೇ ಈಕ್ವಲಾಗಿ ಕೆಲಸ ಮಾಡೋಂಥವನು. ಬಟ್ ಆತನಿಗೆ ಮುಂಚೆಯಿಂದಿತ್ತು ರವಿ ಡೈರೆಕ್ಟರ್ ಆಗಬೇಕು ಅಂತ. ಇದು ಬಹಳಷ್ಟು ಕಡೆ ಆತ ಹೇಳಿದ್ದನ್ನು ನಾನು ಕೇಳಿದ್ದೀನಿ. ಸೊ ಈ ವಿಚಾರವಾಗಿ ನನಗೆ ದೊಡ್ಡ ಸ್ಟ್ರೆಂತ್ ಆಗಿ ನಿಂತಂಥವನು ಶಿವು. ಕೊರೋನಾ ಆದ ನಂತರ ಬಹಳಷ್ಟು ಕಷ್ಟಗಳಾದವು. ನಂದು 1% ಆದರೆ ಆತನಿಗೆ ಒಂದು 2-3 ಕಡೆ ಆತನ ಕಮಿಟ್ಮೆಂಟ್ಗಳು. ಇದೆಲ್ಲರ ಮಧ್ಯೆ ಸಿನಿಮಾನ ತೂಗಿಸ್ಕೊಂಬಂದ್ವಿ. ಅಂದರೆ ನಾನು ಹೇಳೋದಕ್ಕೆ ಒಂದು ಉದ್ದೇಶ, ಸಿನಿಮಾನ ತೂಗಿಸ್ಕೊಂಡ್ಬಂದ್ವಿ. ಈ ಸಿನಿಮಾದ ಒಂದು ಮೇನ್ ಕ್ರೆಡಿಟು ಆ್ಯಸ್ ಅ ಡೈರೆಕ್ಟ್ರಾಗಿ ನನಗೇನು ಸಿಗುತ್ತೋ ಅಷ್ಟೇ ಈಕ್ವಲ್ ಆಗಿ ಶಿವಗೂ ಕೊಡೋದಕ್ಕೆ ನಾನು ಭಾಳ ಪ್ರೀತಿಯಿಂದ ಇಷ್ಟಪಡ್ತೀನಿ. ಈ ಥರದ ಒಬ್ಬ ವ್ಯಕ್ತಿ ಪ್ರತಿಯೊಬ್ಬ ನಿರ್ದೇಶಕನಿಗೆ ಸಿಗಬೇಕು ಅಂತ ನಾನು ಹಾರೈಸ್ತೀನಿ. ಮೇಲಾಗಿ ನಾವೆಲ್ಲರೂ ಒಂದೇ ಫಾರ್ಮ್ಯಾಟಿನ, ಒಂದೇ ಸಮಾನ ಮನಸ್ಕಿನ ಒಂದು ಸ್ನೇಹಿತರಾಗಿರೋದ್ರಿಂದ ಇಲ್ಲಿ ನಂದು ಅವನದು ಅಂತೇನಿಲ್ಲ. ಬಹಳಷ್ಟು ಕೆಲಸ ಮಾಡಿರೋದ್ರಿಂದ ನನ್ನ ಮತ್ತು ಅವನ ಮಧ್ಯೆ ಒಂದು ವೇವ್ಲೆಂತ್ ಇದೆ. ಇದು ಮುಂದಿನ ದಿನಗಳಲ್ಲಿ ಆತನು ಸಹ ಸದ್ಯಲ್ಲೇ ಒಂದು ಸಿನಿಮಾನ ಶುರು ಮಾಡ್ತಾನೆ. ಅದಕ್ಕೆ ಸಹ ನಾವೆಲ್ಲರೂ ಜೊತೆಗಿರಬೇಕು. ಈ ಒಂದು ಲಕ್ಷ್ಯ ಸಿನಿಮಾದ ಕ್ರೆಡಿಟ್ಟು ಎಷ್ಟೇ ದೊಡ್ಡ ಮಟ್ಟಕ್ಕೆ ಹೋದರೂ ಸಹ ಅದರಲ್ಲಿ 50% ನನಗೇನು ಸಿಗುತ್ತೋ ಅಷ್ಟು ಆತನಿಗೆ ಸಿಗಬೇಕು ಅಂತ ನಾನು ಪ್ರಾಮಾಣಿಕವಾಗಿ ಬಯಸ್ತೀನಿ. ಇಂತಹ ಒಬ್ಬ ತಂತ್ರಜ್ಞನನ್ನು ನಾವು ಗುರುತಿಸಬೇಕು. ಜೊತೆಗೆ ಒಂದು ಸಿನಿಮಾದ 108 ಟ್ರೇಲರ್ ಅನ್ನುವಂಥದ್ದು ದೊಡ್ಡ ವಿಚಾರ. ಅದು ಆತನ ಬ್ಯಾಡ್ ಲಕ್. ಅದು ಜನಮನ್ನಣೆಗೆ ಬರಲಿಲ್ಲ ಅದು ಆ ಒಂದು ವಿಷಯ. ಮುಂದಿನ ದಿನಗಳಲ್ಲಿ ಕನ್ನಡ ಚಿತ್ರೋದ್ಯಮದ ಬಹಳಷ್ಟು ನಿರ್ದೇಶಕರು ಆತನನ್ನು ಬಳಸ್ಕೋಬೇಕು ಅಂತ ಕೇಳ್ಕೊತೀನಿ ಆ್ಯಸ್ ಅ ಟೆಕ್ನಿಷಿಯನ್ ಆಗಿ. ಈ ವಿಚಾರವಾಗಿ, ಲಕ್ಷ್ಯ ಸಿನಿಮಾದ ವಿಚಾರವಾಗಿ ಗೆಳೆಯ ಶಿವನಿಗೆ ಚಿತ್ರತಂಡದ ಪರವಾಗಿ ಆತನಿಗೆ ಧನ್ಯವಾದ ಹೇಳಿದರೆ ಅದು ತಪ್ಪಾಗುತ್ತೆ. ಆದರೂ ನನ್ನ ಮನಸ್ಸಿನಿಂದ ನಾನು ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ಸ್ ಫಾರ್ ಯುವರ್ ಗ್ರೇಟ್ ಸಪೋರ್ಟ್ ಶಿವು. ಥ್ಯಾಂಕ್ ಯು ವೆರಿ ಮಚ್. ಪ್ರತಿಯೊಂದು ಸಿನಿಮಾನೂ ಶುರು ಆದ ನಂತರ ಅದಕ್ಕೆ ಒಂದಷ್ಟು ಮೇನ್ ಟೆಕ್ನಿಷಿಯನ್ಸ್ ಬರ್ತಾರೆ ಅಂತ ಹೇಳಿದ್ನು. ಹಾಗೆ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತೀವಿ ಇಲ್ಲಿ. ಜುವಿನ್ ಸಿಂಗ್ ಅನ್ನುವಂಥ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ನಮ್ಮದು ಮಾತುಕತೆ ಎಲ್ಲ ಆದಮೇಲೆ ಅಗ್ರಿಮೆಂಟೆಲ್ಲ ಆಗೋಯಿತು. ಟೋಟಲ್ 4 ಮೇಜರ್ ಸಾಂಗು, ಒಂದು ಪ್ರಮೋಷನಲ್ ಸಾಂಗ್ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ.
ಅದರಲ್ಲಿ ಹುಡುಕಾಡಿದೆ ಮನಸ್ಸು ನಿನಗೆ ಅಂತ ಒಂದು ಡ್ಯೂಯಟ್ ಸಾಂಗ್ ಬರುತ್ತೆ. ಅದನ್ನು ಅನುರಾಧ ಭಟ್ ಅವರು ಹಾಡಿದ್ದಾರೆ. ಮತ್ತು ವಿಶಾಖ್ ನಾಗಲಾಪುರ ಅಂತ ಒಬ್ಬ ಯುವ ಪ್ರತಿಭೆ ಹಾಡಿದ್ದಾನೆ. ಆತನನ್ನು ಪರಿಚಯ ಮಾಡಿಕೊಟ್ಟಿದ್ದು ಸಂತೋಷ್ ರಾಜ್ ಜಾವ್ರೆ ಅವರು. ಇನ್ನು ಎರಡನೇದ್ದು ತಾರೆಗಳ ಗೂಡಿಂದ ಅಂತ ಒಂದು ಅದ್ಭುತವಾದಂಥ ಒಂದು ಸಾಂಗು ಇಲ್ಲಿ ನಮ್ಮ ಸಿನಿಮಾದಲ್ಲಿ ಬರುತ್ತೆ. ಅದನ್ನು ಹಾಡಿದಂಥವರು ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಲಯಾಳಂನ ಸಿಂಗರ್ KS ಹರಿಶಂಕರ್ ಅಂತೇಳಿ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಜುವಿನ್ ಸಿಂಗ್. ನಾವು ಕೊಚ್ಚಿಗೆ ಹೋಗಿದ್ವಿ, ಅವರ ಸ್ಟುಡಿಯೋದಲ್ಲಿ ಸಾಂಗ್ ರೆಕಾರ್ಡಿಂಗ್ ಮಾಡ್ಕೊಂಬಂದ್ವಿ. ಬಹಳ ಒಳ್ಳೆಯ ಗಾಯಕ ಆತ. ಈಗಾಗಲೇ ದೊಡ್ಡ ಮಟ್ಟದ ಹೆಸರನ್ನು ಪಡೆದಂತಹ KS ಹರಿಶಂಕರ್ ಅವರು ನಮ್ಮ ಸಿನಿಮಾದಲ್ಲಿ 2 ಸಾಂಗನ್ನು ಹಾಡಿದ್ದಾರೆ. ಒಂದು ಹ್ಯಾಪಿ ವರ್ಷನ್ ಮತ್ತು ಇನ್ನೊಂದು ಸ್ಯಾಡ್ ವರ್ಷನ್. ಇದ್ರ ಜೊತೆಗೆ ಜೆಸ್ಸಿ ಗಿಫ್ಟ್ ಅವ್ರದ್ದೊಂದು ಸಾಂಗ್ ಇದೆ, ದಿಲ್ದಾರು ಅನ್ನುವಂಥ ಒಂದು ಸಾಂಗು, ತುಂಬ ಕಮರ್ಷಿಯಲ್ ಆಗಿರುವಂಥ ಸಾಂಗು. ಅದನ್ನು ನಾವು ಈ ಸಿನಿಮಾದ ಪ್ರಮೋಷನಲ್ ಸಾಂಗ್ ಆಗಿ ಬಳಸ್ಕೊಂಡಿದ್ದೀವಿ. ಜೊತೆಗೆ ಲೀ ಅನ್ನುವಂಥ ಒಬ್ಬ ರ್ಯಾಪರ್ನ ನಾವಿಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಜೊತೆಗೆ ಜುವಿನ್ ಸಿಂಗ್ ಹಾಡಿದ್ದಾರೆ, ಅಸಫ್ ಅನ್ನುವಂಥ ಒಬ್ಬ ಅವರ ಅಸಿಸ್ಟೆಂಟ್ ಹಾಡಿದ್ದಾರೆ. ಈ ಮ್ಯೂಸಿಕ್ ಫಾರ್ಮ್ಯಾಟನ್ನು ನಾವು ಪಬ್ಲಿಕ್ ಜೊತೆ ಮಾತಾಡುವಾಗ ಸಾಮಾನ್ಯವಾಗಿ ಕೆಲವೊಂದಷ್ಟು ಸಾಂಗ್ಗಳು ರಾತ್ರೋರಾತ್ರಿನೇ ಅದು ಜನಮನ್ನಣೆಗೆ ಬಂದುಬಿಡ್ತವೆ. ಬಟ್ ಕೆಲವೊಂದು ಸಾರಿ ಒಳ್ಳೆಯ ಸಾಂಗ್ಗಳು ಸಹ ರೀಚ್ ಆಗೋದಿಲ್ಲ. ನಾವು ಆ ಥರದೊಂದು ಪ್ರಯತ್ನ ಮಾಡ್ತಿದ್ದೀವಿ. ಪ್ರೇಕ್ಷಕರು ನಮ್ಮ ಸಿನಿಮಾದ ಎಲ್ಲ ಹಾಡುಗಳನ್ನು ನೀವು ಕೇಳಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ತಾರೆಗಳ ಹಾಡನ್ನು ಬರೆದಂಥವರು ಭವ್ಯ ಪ್ರದೀಪ್ ಅಂತ ಒಬ್ಬ ಹೆಣ್ಮಗಳು, ತುಂಬ ಒಳ್ಳೆಯ ಪ್ರತಿಭೆ ಇರೋರು. ಮೇಲಾಗಿ ಸಿನಿಮಾ ಮೇಲಿನ ಪ್ರೀತಿ, ಸಾಹಿತ್ಯದ ಒಂದು ಅನುಭವ ತುಂಬ ಇರೋದರಿಂದ ಅವರು ನಮ್ಮ ಸಿನಿಮಾಗೆ 2 ಹಾಡನ್ನು ಬರೆದು ಕೊಟ್ಟಿದ್ದಾರೆ. ಜೊತೆಗೆ ಹುಡುಕಾಡಿದೆ ಮನಸ್ಸು ನಿನಗೆ ಸಹ ಅದನ್ನು ಸಹ ಅವರೇ ಬರೆದಿದ್ದು. ಇಲ್ಲೇನಾಯಿತು, ಒಂದಷ್ಟು ಪ್ರಯತ್ನಗಳು ನಡೀತಿರ್ಬೇಕಾದ್ರೆ ನಾವು ಅಂದ್ಕೊಂಡ್ವಿ, ಇಲ್ಲ ಆಪ್ಷನ್ ಕೊಟ್ಟಾಗ ನಾವು ಬೇರೆ ಕಡೆ ಹುಡುಕಾಡೋ ಬದಲು ಪ್ಲ್ಯಾನ್ ಮಾಡೋಣ ನಮ್ಮ ಮಧ್ಯೆ ಅಂತಂದಾಗ ಹುಡುಕಾಡಿದ ಮನಸ್ಸು ನಿನಗೆ ಅನ್ನುವಂಥ ಒಂದು ಡುಯೆಟ್ಟು ಪ್ಲಸ್ ತಾರೆಗಳ ಗೂಡಿಂದ ಅನ್ನುವಂಥ 2 ಸಾಂಗನ್ನು ಭವ್ಯ ಪ್ರದೀಪ್ ಅವರೇ ಬರೆದ್ರು. ಇದ್ರ ಮಧ್ಯೆ ಇನ್ನೊಂದು 2 ಸಾಂಗ್ ಬರುತ್ತೆ. ಒಂದು ನಕ್ಕ 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 ಅಂತ ಒಂದು ತುಂಬ ಹೈ ಸ್ಪೀಡ್ ಇರೋಂಥ ಒಂದು ಸಾಂಗು. ಅದನ್ನು ನಾನು, ಗೆಳೆಯ ಶಿವ್ ಮತ್ತು ನಮ್ಮ ಚಿತ್ರದ ಕಲಾವಿದರಾದಂತಹ ಸತ್ಯ ಅವ್ರ ಜೊತೆಗೆ ನಾವು ಡಿಸ್ಕಸ್ ಮಾಡ್ತಾ ಒಂದಷ್ಟು ಡಿಸ್ಕಷನ್ಗಳಾಯಿತು. ಅದನ್ನು ಫಾರ್ಮ್ಯಾಟ್ ಆಗಿ ಒಂದು ಫೈನಲ್ ವರ್ಷನ್ ಆಗಿ ಸತ್ಯನಾಥ್ ಅವರು ಬರೆದು ಕೊಟ್ಟರು. ಅದ್ರ ಜೊತೆಗೆ ದಿಲ್ದಾರ್ ಅನ್ನೋಂಥ ಸಾಂಗು ಸಹ ಡಿಸ್ಕಷನ್ ಆದ ನಂತರ ಅವರು ಅದಕ್ಕೊಂದು ಅಂತಿಮ ರೂಪನ ಕೊಟ್ಟರು. ಹೀಗೆ 4 ಸಾಂಗು, ಒಂದು ಪ್ರಮೋಷನಲ್ ಸಾಂಗು. ಇದಕ್ಕೆ ಬೇಕಾದಂತಹ ಒಂದು ತುಂಬ ಸೂಟೇಬಲ್ ಆದಂತಹ ಒಂದು ಮ್ಯೂಸಿಕ್ಕನ್ನು ಜುವಿನ್ ಸಿಂಗ್ ಅವರು ಕೊಟ್ಟಿದ್ದಾರೆ. ಜುವಿನ್ ಸಿಂಗ್ ಅವರಿಗೆ ಮತ್ತು ಅವರ ತಂಡದ ಪ್ರತಿಯೊಬ್ಬರಿಗೂ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀವಿ. ಜುವಿನ್ ಸಿಂಗ್, ನೀವು ಬಹಳಷ್ಟು ಒಳ್ಳೊಳ್ಳೆ ಪ್ರಾಜೆಕ್ಟ್ಗಳನ್ನು ಮಾಡಬೇಕು, ನಮ್ಮೊಟ್ಟಿಗೆ ನೀವು ಇರಬೇಕು. ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಸಿನಿಮಾದ ಒಂದು ಮೇನ್ DOP ಬಗ್ಗೆ ಮಾತಾಡೋದಾದರೆ ಆನಂದು ಚಂದ್ರಸಬು ಅಂತ ಒಬ್ಬ ಹೊಸ ಪ್ರತಿಭೆ ಜುವಿನ್ ಸಿಂಗ್ ಅವರ ಮೂಲಕ ನಮಗೆ ಪರಿಚಯ ಆಗ್ತಾರೆ. ಕತೆಗೆ ಎಷ್ಟು ಸಾಧ್ಯತೆಗಳಿತ್ತೋ ಅಷ್ಟನ್ನು ತುಂಬ ಚೆನ್ನಾಗಿ ಕ್ಯಾಪ್ಚರ್ ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಮೇಲಾಗಿ ಆ ಒಂದು ಕ್ಯಾಮ್ರಾ ಮತ್ತು ಒಂದಷ್ಟು ಈ ಸ್ಕ್ರೀನ್ ಪ್ಲೇಯಲ್ಲೇ ಶಿವ್ ಆಲ್ರೆಡಿ ಮೆನ್ಷನ್ ಮಾಡಿದ್ದ, ಶಾರ್ಟ್ ಹೀಗೆ ಬರಬೇಕು, ಈ ಸೀನ್ ಹೀಗೆ ಎಂಡ್ ಆಗಬೇಕು ಅಂತ. ಅದರ ಪ್ರಕಾರ ನಮ್ಮ ಆನಂದು ನಮಗೆ ಸಪೋರ್ಟ್ ಮಾಡಿದರು. ಮಧ್ಯದಲ್ಲಿ ಒಂದಷ್ಟು ಆಯಿತು, ಗಲಾಟೆಗಳಾಯಿತು, ಆಗ್ತವೆ, ಇದೆಲ್ಲ ಸಿನಿಮಾಗಳಲ್ಲಿ ಆಗ್ತವೆ. ಆನಂದು ಚಂದ್ರಸಬು ಅಂತ ಒಬ್ಬ ತಂತ್ರಜ್ಞನಿಗೆ ನಾವು ಹೇಳುವಂಥ ಒಂದು ಸಣ್ಣ ಸಜೆಷನ್ ಅಂದರೆ, ಸಿನಿಮಾಗಳು ಅಪರೂಪ, ಎಲ್ರಿಗೂ ಸಿಗೋದಿಲ್ಲ. ಅದು ಸಿಕ್ಕಾಗ ಅದನ್ನು ಬಳಸ್ಕೋಬೇಕು ಅನ್ನುವಂಥ ಒಂದು ಸಜೆಷನ್ನು ನಮ್ಮ ಕಡೆಯಿಂದ. ಅದರ ನಂತರ ಸಿನಿಮಾ ಶೂಟಿಂಗ್ ಮುಗಿದ ನಂತರ ಒಂದಷ್ಟು ಪ್ಯಾಚ್ ವರ್ಕ್ಗಳಿಗೆ ನಮಗೆ ಗೋಕಾಕಿನ ಮಲ್ಲಿಕಾರ್ಜುನ್ ಅನ್ನುವಂಥ ಒಬ್ಬ ಡ್ರೋನ್ ಆಪರೇಟರ್ ನಮಗೆ ಸಪೋರ್ಟ್ ಮಾಡ್ತಾರೆ. ಅವ್ರನ್ನ ಇಟ್ಕೊಂಡು ನಾನು ಶಿವ ಒಂದಷ್ಟು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಶಾರ್ಟ್ಸನ್ನ ತೆಗೆದಿದ್ದೀವಿ. ಅದು ತುಂಬ ಚೆನ್ನಾಗಿ ಕಾಣುತ್ತೆ ಸಿನಿಮಾದಲ್ಲಿ. ಈ ಒಂದು DOP ಮತ್ತು ಅವರ ತಂಡ ಜೊತೆಗೆ ಅವ್ರ ಸಪೋರ್ಟನ್ನು ಸಹ ನಾವು ಮರಿಬಾರ್ದು. ಸಾಮಾನ್ಯವಾಗಿ ಏನಾಗುತ್ತೆ, ಒಂದು ಸಿನಿಮಾ ಅಂದಾಗ ಅಲ್ಲಿ ಒಮ್ಮೊಮ್ಮೆ ಪ್ಲಸ್ಸು ಮೈನಸ್ಸು ಕಾಣ್ತಾ ಹೋಗುತ್ತೆ. ಬಟ್ ಎಂಡ್ ಆಫ್ ದ ಡೇ ಸಿನಿಮಾದ ರಿಸಲ್ಟು, ಸಿನಿಮಾದ ಫೈನಲ್ ಔಟ್ಪುಟ್ಗೋಸ್ಕರ ನಾವೆಲ್ಲ ಕೆಲಸ ಮಾಡಬೇಕಾಗುತ್ತೆ. ಆನಂದು ಚಂದ್ರಸಬು ಅವರ ಒಂದು ಸರ್ವಿಸ್ಗೆ ನಾವು ಥ್ಯಾಂಕ್ ಯು ಹೇಳ್ತೀವಿ. ಒಬ್ಬ ಒಳ್ಳೆಯ ಕ್ಯಾಮ್ರಾಮನ್ನು. ಮುಂದಿನ ದಿನಗಳಲ್ಲಿ ಆತ ಸಹ ಬ್ಯುಸಿ ಆಗಲಿ. ನಮ್ಮ ಚಿತ್ರತಂಡಕ್ಕೆ ಆತ ಕೊಟ್ಟಂತಹ ಸರ್ವಿಸ್ಗೆ ನಾವು ಧನ್ಯವಾದಗಳನ್ನು ಹೇಳ್ತೀವಿ. ಇನ್ನು ಸಿನಿಮಾದ ಒಂದು ಲೊಕೇಶನ್ಸ್ ಬಂದಾಗ ನಮಗೆ ಮೇಜರ್ ರೋಲ್ ಪ್ಲೇ ಆಗಿದ್ದು ಇಲ್ಲಿ ಪ್ರಕಾಶ್ ಕೋಲಾರ್ ಅವರ ಮನೆ, ಅಂದರೆ ಲೋಕಲ್ ಗೋಕಾಕಲ್ಲಿದ್ದಂಥ ಅವರ ಮನೆ. ತುಂಬ ಒಳ್ಳೊಳ್ಳೆ ಬ್ಲಾಕ್ಸ್ಗಳಲ್ಲಿ ಇದ್ದಿದ್ದರಿಂದ ನಾವು ಆ ಮನೇನ ತುಂಬ ಚೆನ್ನಾಗಿ ಫೋಟೋ ಮಾಡೋಕ್ಕೆ ಸಾಧ್ಯ ಆಯಿತು. ಜೊತೆಗೆ ಕಡಬಗಟ್ಟಿ ರೋಡ್ ಆಗಲಿ, ಗೋಕಾಕ್ ಫಾಲ್ಸ್ ಆಗಲಿ,
ಜೊತೆಗೆ ಒಂದಷ್ಟು ಈ ಗುಡ್ಡಗಾಡೋ ಪ್ರದೇಶಗಳಲ್ಲಿ ನಮ್ಮ ಸಿನಿಮಾನ ಚೆನ್ನಾಗಿ ತೋರಿಸೋದಕ್ಕೆ ತುಂಬ ಸಾಧ್ಯ ಆಯಿತು ಇಲ್ಲಿ. ಜೊತೆಗೆ ಲೋಕಲ್ ಗೋಕಾಕ್ನ ಬಹಳಷ್ಟು ಕಲಾವಿದರು ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಯಲ್ಲೇಶ್ ಮೆಳವಂಕಿ ಅಂತ ಒಬ್ಬ ನಟ, ಪ್ರಕಾಶ್ ಅನ್ನುವಂಥ ಒಬ್ಬ ನಟ, ಜೊತೆಗೆ ಶಿವು ಪೂಜಾರಿ ಅನ್ನುವಂಥ ಒಬ್ಬ ನಟ. ಇತ್ತೀಚೆಗೆ ಅಪಘಾತದಲ್ಲಿ ನಾವು ಶಿವನ ಕಳ್ಕೊಂಡ್ವಿ. ಶಿವನ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊತೀವಿ. ತುಂಬ ಒಳ್ಳೆಯ ಕಲಾವಿದರು ಅವರೆಲ್ಲರೂ. ಇದ್ರ ಜೊತೆಗೆ ಬಹಳಷ್ಟು ಜನ ಸ್ಥಳೀಯ ಕಲಾವಿದರನ್ನು ನಾವು ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀವಿ. ಅವರೆಲ್ಲರನ್ನ ನಾವು ತುಂಬ ನೆನೆಸ್ಕೋತೀವಿ. ಇದರೊಟ್ಟಿಗೆ ಗೋಕಾಕ್ನ ಪ್ರತಿಯೊಬ್ಬ ನಾಗರಿಕರಿಗೂ ಗೊತ್ತಿದೆ ಈ ನಮ್ಮ ಲಕ್ಷ್ಯ ಅನ್ನುವಂಥ ಸಿನಿಮಾ ಸ್ಥಳೀಯ ಭಾಗದಲ್ಲಿ ಶೂಟಿಂಗ್ ಆಗಿದೆ ಅಂತ. ಚಿತ್ರ ಬಿಡುಗಡೆ ಆದ ನಂತರ ಲೋಕಲ್ ಮತ್ತು ಸುತ್ತಮುತ್ತಲಿನ ಪ್ರತಿಯೊಬ್ಬರೂ ಸಹ ನಮ್ಮ ಲಕ್ಷ್ಯ ಸಿನಿಮಾವನ್ನು ನೀವು ನೋಡ್ತೀರಿ ಮತ್ತು ನಮ್ಮ ತಂಡಕ್ಕೆ ಶುಭ ಹಾರೈಸ್ತೀರಿ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಎಲ್ಲರ ಸಪೋರ್ಟ್ಗೆ ಧನ್ಯವಾದಗಳು. ಇನ್ನು ಲಕ್ಷ್ಯ ಸಿನಿಮಾದ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತ ನಾವು ಹೋದಾಗ ಇಲ್ಲಿ ಮೇನ್ ಲೀಡ್ ಮಾಡಿದ್ದು ನಾನು ಮತ್ತು ನನ್ನ ಗೆಳೆಯ ಶಿವ ಇಬ್ಬರು ಮಾತ್ರ. ನಮ್ಗೆ ಗೊತ್ತಿತ್ತು ಒಂದಷ್ಟು ಏರಿಳಿತಗಳು ಆಗ್ತವೆ ಅಂತ. ಯಾಕಂದರೆ ಆಲ್ರೆಡಿ ನಾನು ಒಂದಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದಾಗ, ನಾನು ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಅಸೋಸಿಯೇಟ್ ಆಗಿದ್ದಾಗ ಹೋದಾಗ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು ಆಗ್ತಿತ್ತು. ಕೆಲವೊಂದಷ್ಟು ಜನ ಕೆಲಸ ಮಾಡ್ತಿದ್ರು, ಕೆಲವೊಂದಷ್ಟು ಜನ ಕೆಲಸ ಮಾಡ್ತಿರಲಿಲ್ಲ. ನಮ್ಮ ತಂಡದಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಕೆಲಸಗಾರರು ಕಡಿಮೆ ಇದ್ದರು. ಅವರು ಆಲ್ಮೋಸ್ಟ್ ಹೊಸಬರಾಗಿದ್ದರು. ಅಂದರೆ ಧಾರಾವಾಹಿಗಳಿಗೆ ಕೆಲಸ ಮಾಡಿದಂಥವ್ರು, ಉದಾಹರಣೆಗೆ ನನ್ನ ಜೊತೆ ಕೆಲಸ ಮಾಡಿದಂತಹ ಮಂಜು ಆಗಿರ್ಬೋದು, ಜೊತೆಗೆ ನನ್ನೊಟ್ಟಿಗೆ ಕೆಲಸ ಮಾಡಿದಂತಹ ರಘು ಆಗಿರ್ಬೋದು, ಅನಿಲ್ ಆಗಿರ್ಬೋದು, ಇವರೆಲ್ಲರೂ ಹೊಸಬರಾಗಿದ್ದರಿಂದ ನಮಗೆ ಸೆಟ್ಟಲ್ಲಿ ಒಂದಷ್ಟು ಕನ್ಫ್ಯೂಷನ್ಗಳು ಕ್ರಿಯೇಟ್ ಆಗ್ತಿತ್ತು. ಬಟ್ ಸಿನಿಮಾ ಪಾಯಿಂಟ್ ಆಫ್ ವ್ಯೂ ನಾನು ಶಿವು ಬರೀ ಕಣ್ಸಲ್ಲೇ ನಾವು ಅದನ್ನು ತುಗಿಸ್ಕೊಂಡು ಹೋಗ್ತಿದ್ವಿ. ಯಾಕಂದರೆ ಅದನ್ನು ಬಿಟ್ಟು ಆಪ್ಷನ್ ಇರಲಿಲ್ಲ. ಯಾಕಂದರೆ ಸ್ಕೆಡ್ಯೂಲ್ ಫಿಕ್ಸ್ ಆಗಿತ್ತು. ಯಾವುದೇ ಕಾರಣಕ್ಕೂ ಸ್ಕೆಡ್ಯೂಲನ್ನು ನಾವು ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಅದು ಸಿನಿಮಾದ ಮೂಲ ನಿರ್ಮಾಪಕನಿಗೆ ಎಫೆಕ್ಟ್ ಆಗುತ್ತೆ ಅಂತ ನಾವು ಸ್ವಲ್ಪ ಅಡ್ಜಸ್ಟ್ ಆಗ್ತಿದ್ವಿ. ಆದರೂ ಈ ಕೆಲಸ ಅಂತ ಬಂದಾಗ ಒಂದಷ್ಟು ಪ್ಲಸ್ಸು ಮೈನಸ್ಸು ನಾನು ಆಗಲೇ ಹೇಳಿದಾಗೆ ಆಗ್ತಾ ಇರುತ್ತೆ. ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ವಿ. ಒಂದಷ್ಟು ವಿಷಯಗಳು ನಾವು ಸಿನಿಮಾದಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ತುಂಬ ಬಿಸಿಲಲ್ಲಿ ಕೆಲಸ ಮಾಡಿದ್ದಾರೆ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟವರು. ಸ್ಪೆಷಲಿ ಒಂದು 2-3 ಕಡೆ ನಾನು ಮತ್ತು ಶಿವು ತುಂಬ ಅಪ್ಸೆಟ್ ಆಗಿತ್ತು. ಅಂದರೆ ಅಷ್ಟು ಹೆವಿ ಬಿಸಿಲು, ತಲೆಗೆ ನೀರು ಚಿಮ್ಸ್ಕೊಳ್ಳೋದು, ಕೆಲಸ ಮಾಡೋದು. ಅದ್ರ ಮಧ್ಯೆ ಊಟ ಕರೆಕ್ಟ್ ಟೈಮಿಗೆ ಊಟ ಬಂದಾಗ ಟೈಮ್ ಆಗಿ ಹೋಗಿರ್ತಿತ್ತು. ಇದೆಲ್ಲವೂ ಆಗ್ತಿತ್ತು, ಸಾಮಾನ್ಯವಾಗಿ ಇದೆಲ್ಲ ಆಗ್ತಿತ್ತು. ಇದ್ರ ಮಧ್ಯೆ ಬಿಸಿಲು ಮತ್ತು ಸಿನಿಮಾ ಹಾಗೂ ಇದ್ರ ಮಧ್ಯೆ ಹೊಸಬರು ಈ ಎಲ್ಲರನ್ನ ಕರ್ಕೊಂಡು ಫೈನಲಿ ನಮ್ಮ ಲಕ್ಷ್ಯ ಸಿನಿಮಾನ ನಾವು ತುಂಬ ಯಶಸ್ವಿಯಾಗಿ ಮುಗಿಸ್ಕೊಂಡ್ಬಂದಿದ್ದೀವಿ. ಅಂದುಕೊಂಡಂತಹ ದಿನಗಳಲ್ಲೇ ಶೂಟಿಂಗ್ ಮುಗಿದಿದ್ದು ನಿರ್ಮಾಪಕರಿಗೂ ಸಹ ಖುಷಿಯಾಗಿತ್ತು. ಮತ್ತು ನಮ್ಮ ನಿರ್ಮಾಪಕರಿಗೆ 2ನೇ ಬಾರಿ ಖುಷಿಯಾಗಿದ್ದು ನಮ್ಮ ಸಿನಿಮಾನ ಇನ್ನೊಂದು ಕಂಪ್ನಿಯವರು ತಗೊಂಡು ಅವರ ಹಾಕಿದಂತಹ ಬಂಡವಾಳನ ಅವರು ವಾಪಸ್ ಪಡೆದಾಗ ಮತ್ತೊಮ್ಮೆ ಖುಷಿಯಾಗಿತ್ತು. ಒಟ್ಟಾಗಿ ನಮ್ಮ ಲಕ್ಷ್ಯ ಅನ್ನುವಂತಹ ಸಿನಿಮಾ ಈಗ ಡ್ರೀಮ್ ಪಿಕ್ಚರ್ಸ್ ಮೂಲಕ ಬೇರೆ ಥರದ ಪ್ರಮೋಷನ್ಸು ಮತ್ತು ಒಂದಷ್ಟು ಬಿಡುಗಡೆಗೆ ಸಂಬಂಧಪಟ್ಟಂಥ ಕೆಲಸಗಳನ್ನು ನಾವು ಆಲ್ರೆಡಿ ಶುರು ಮಾಡಿದ್ದೀವಿ. ಸಾಮಾನ್ಯವಾಗಿ ಯಾವುದೇ ಒಂದು ಸಿನಿಮಾ ಆಗಲಿ ಶುರು ಆದಾಗ ಅದಕ್ಕೆ ಬೇಕಾದಂತಹ ಒಂದಷ್ಟು ಪ್ರಚಾರದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಜನ ಸಪೋರ್ಟ್ ಮಾಡ್ತಾರೆ. ನಮಗೂ ಸಹ ಇಲ್ಲಿ ತನಕ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಬಹಳಷ್ಟು ಜನ ಸಪೋರ್ಟ್ ಮಾಡಿರೋದ್ರಿಂದ ಆ ಎಲ್ಲರಿಗೂ ಲಕ್ಷ್ಯ ಚಿತ್ರತಂಡದ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಸಹಕಾರ, ನಿಮ್ಮ ಸಪೋರ್ಟು ಹೀಗೆ ಇರಲಿ. ಪ್ರತಿಯೊಂದು ಕನ್ನಡ ಸಿನಿಮಾಗಳನ್ನು ನೀವು ಚಿತ್ರಮಂದಿರದಲ್ಲೇ ಬಂದು ನೋಡಬೇಕು, ಪೈರಸಿಯನ್ನು ತಡಿಬೇಕು. ಹಾಗೆ ವಿಶೇಷವಾಗಿ ಹೊಸಬರ ತಂಡವನ್ನು ನೀವು ಬೆನ್ನು ತಟ್ಟಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಧನ್ಯವಾದಗಳು.